ಬರೋದಿಲ್ಲ. ಹಾಗೆ ನಾವು ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕು ನಾನು ಇವತ್ತು. ನನಗೆ ರಿಟರ್ನ್ ಬಂದ್ಬಿಡುತ್ತೆ ನೋಡಿದ್ರೆ. ರಿಟರ್ನ್ ಬಂದ್ರೆ ನೀವು ತಾನೇ ಇದೆ ಅಂತೇಳಿ, ರಿಟರ್ನ್ ಬಂದಿಲ್ಲ ಅಂದ್ರೆ ನೀವು ಹುಚ್ಚದೆ ಅಂತೇಳಿ ಅಂತ ಒಂದು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆಲ್ಕಮ್. ನಾವು ಮಾಡ್ತಿರೋಂಥ ಇವತ್ತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮತ್ತೆ ಮಾತಾಡ್ತಾ ಮತ್ತೆ ನಾವು ತೋರಿಸ್ತಾ ಕೂಡ 1000 ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ. ನಾವು ಹಣ ಹಾಕಿದ್ರೆ ನಮ್ಮ ರೊಕ್ಕ ಸೇಫ್ ಇದಾವೆ ಇಲ್ಲ ಅಂತ ಕೂಡ ನೋಡೋಣ. ಮತ್ತೆ ಒಂದು ಕಂಪ್ನಿನ ಒಂದು ಸರ್ಚಿಂಗ್ ಹೆಂಗೆ ಮಾಡಬೇಕು, ಹೆಂಗೆ ನಾವು ಇನ್ವೆಸ್ಟ್ ಮಾಡಬೇಕು, ಕಂಪ್ನಿ ಏನು ಮಾಡ್ತಾ ಇದೆ ಏನಿಲ್ಲ, ಹಾಗೆ ಆಗಿಬಿಟ್ರೆ ನಮ್ಮ ರೊಕ್ಕನಾಗ ಮಯ ಆಗತ್ತೋ ಏನೋ ಇಲ್ಲ ಅಂತ ನೋಡೋಣ. ಮತ್ತೆ ನಾವು ಇನ್ವೆಸ್ಟ್ ಮಾಡೋದು ಮತ್ತೆ ಚಲೋ ಕಂಪ್ನಿಗೆ ಹೇಗೆ ಇನ್ವೆಸ್ಟ್ ಮಾಡಬೇಕು, ಮತ್ತೆ ರಿಟರ್ನ್ ಕಾಂಪೌಂಡಿಂಗ್ ಶೇರ್ಸ್ ನಂಬರ್ ಬಗ್ಗೆನೂ ಕೂಡ ನಾವು ಮಾತಾಡೋಣ. ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ. ಮತ್ತೆ ಕಂಟಿನ್ಯೂ ಮಾಡ್ತಾ ಒಂದು ಹೇಳಬೇಕಾಗಿದ್ದು, ನಾನು ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ, ಇಲ್ಲಾಂದ್ರೆ ಗೊತ್ತಾಗತ್ತಲ್ಲ. ಬನ್ನಿ ಹಾಗಾದ್ರೆ ಏನಪ್ಪ ಅಂದ್ರೆ, ನಮ್ಮ ಒಂದು ಗ್ರೋ ಆ್ಯಪ್ ಇದೆ ನೋಡಿ, ಆ್ಯಪ್ ಗ್ರೋ ಇದೆ. ಓಕೆ, ನಿಮ್ಮ ಒಂದು ಡಿಮೆಂಟ್ ಅಕೌಂಟ್ ಇರ್ಲಿಕ್ಕಂದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಕ್ಲಿಕ್ ಮಾಡಿಬಿಟ್ರೆ ಸಿಗತ್ತೆ. ಓಕೆ, ನಾವು ಇವಾಗ ನಮ್ಮ ಒಂದು ಗ್ರೋ ಆ್ಯಪ್ನಲ್ಲಿ ಇದ್ದೀವಿ. ಓಕೆ, ಗ್ರೋ ಆ್ಯಪ್ ಏನು ಮಾಡುತ್ತೆ ಅಂದರೆ, ಈ ಒಂಥರ ಬ್ರೋಕರ್ ಇದ್ದಂಗೆ. ಓಕೆ, ಗ್ರೋ ಆ್ಯಪ್ ಒಂಥರ ಬ್ರೋಕರ್ ಇದ್ದಂಗೆ. ಎಲ್ಲ ಕಂಪ್ನಿ ಬಗ್ಗೆ ನಮಗೆ ತಿಳ್ಕೊಳಕ್ಕೆ ಈ ಒಂದು ಆ್ಯಪ್ ತಿಳಿಸ್ಕೊಡತ್ತೆ. ಓಕೆ, ನಮಗೆ ಬೇಕಾಗಿದ್ದು ಒಂದು ನೋಡಿ, ಒಂದು 4-5 ದಿನ ನಾನು ವಿಚಾರ ಮಾಡ್ತಾ ಇದ್ದೀನಿ, ಭಂಡಾರಿ ಹೋದ್ರಿ. ಓಕೆ, ಸರ್ಚ್ ಮಾಡ್ತಾ ಇದ್ದೀನಿ. ಓಕೆ, ಸರ್ಚ್ ಮಾಡೋಣ. ಇಲ್ಲಿ ಮೇಲ್ಗಡೆ ಬಂತು. ಓಕೆ, ಇಲ್ಲಿ ಮೇಲ್ಗಡೆ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದ್ದೀರಾ, ಮೇಲ್ಗಡೆ ಬಂತು ನೋಡಿ, ಭಂಡಾರಿ ಹೋದ್ರಿ ಎಕ್ಸ್ಪೋರ್ಟ್ ಅಂದರೆ ಏನು ಕೆಲಸ ಮಾಡುತ್ತಾ ಇದೀವಿ, ನಾನು ಇದಕ್ಕೆ ಇನ್ವೆಸ್ಟ್ ಮಾಡಬೇಕು, ಒಂದು ಕ್ವಶನ್ ಬೇಕಲ್ಲ. ಈಗ ನಾನು ಇದ್ರಾಗ ಒಂದು ರೊಕ್ಕ ಹಾಕೂತೀನಿ, ಕಂಪ್ನಿ ತೊಗೊಂಡು ಓಡೋಗ್ಬಿಟ್ರೆ ಹಂಗಿರೋದಿಲ್ಲ. ನಾವು ವಿಚಾರ ಮಾಡಬೇಕು, ಕಂಪ್ನಿ ಎಲ್ಲಿದೆ, ಏನು ಮಾಡ್ತಾಯಿದೆ, ಕಂಪ್ನಿ ಇಂಡಿಯಾದು ಅದರದ್ದು ಅಂತ ನಾವು ವಿಚಾರ ಮಾಡಬೇಕು. ಕಂಪ್ನಿ ಇವತ್ತು ಎಷ್ಟು ಪ್ರಾಫಿಟ್ ಮಾಡಿದೆ, ನಾಳೆ ಎಷ್ಟು ಪ್ರಾಫಿಟ್ ಮಾಡುತ್ತೆ ಏನಿಲ್ಲ, ಒಂದು ಫ್ಯೂಚರ್ ವ್ಯಾಲಿಂಟ್ ವಿಚಾರ ಮಾಡಿ ಕ್ಯಾಸ್ ಅದಕ್ಕೆ ಇನ್ವೆಸ್ಟ್ ಮಾಡಿದರೆ ನಮಗೆ ರಿಟರ್ನ್ ಬಂದೇ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ರಿಟರ್ನ್ ಕರೆಕ್ಟ್ ಹೇಳ್ತಾ ಇದ್ರೆ ಬರೋದಿಲ್ಲ. ಹಾಗೆ ನಾವು ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ಬಿಟ್ಟು ನಾನು ಇವತ್ತು ನನಗೆ ರಿಟರ್ನ್ ಬಂದ್ಬಿಡುತ್ತೆ ನೋಡಿದ್ರೆ. ಈ ಥರ ಒಂದು ಅಮೇಜಿಂಗ್ ಆಗ್ಬಿಡತ್ತೆ ರೀ. ಅದಕ್ಕೆ ಯಾವುದು ವಿಚಾರ ಮಾಡಿ ಕೆಲಸ ಇನ್ವೆಸ್ಟ್ ಮಾಡಬೇಕು. ಇಲ್ಲಾಂದರೆ ಹಾಗೆ ಒಂದು 1000 ರೂಪಾಯಿ ನಾನು ಇನ್ವೆಸ್ಟ್ ಮಾಡಿಬಿಟ್ಟೆ, ನಾಳೆ ಬರುತ್ತೆ, ಆಚೆ ನಾಡ್ದ ಬರುತ್ತೆ, ಬಂದೇ ಬರುತ್ತೆ, ಕಂಪ್ನಿ ಚಲೋ ಮನೆ ಮಾಡುತ್ತೆ ಓಹೋ ಅಂತೇಳಿ ನೀವು ಮಾಡ್ಕೊಂಡು ಕೂತ ನಿಮ್ದು ಹೋನ ಆಗ್ಬಿಡುತ್ತೆ, ಇನ್ವೆಸ್ಟಿಂಗ್ ನಿಮ್ದು ರಿಟರ್ನ್ ಆಗೋದಿಲ್ಲ. ಓಕೆ, ನಾವು ರಿಸರ್ಚ್ ಮಾಡಬೇಕು, ಕಂಪ್ನಿ ಚಲೋ ಇದೆಯೋ ಇಲ್ಲ, ನಮ್ಮ ಇಂಡಿಯಲ್ಲಿ ಇದೆಯೋ ಇಲ್ಲ ನೋಡ್ಕ್ಯಾಸ್ ನಾವು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಬನ್ನಿ ಹಾಗಾದ್ರೆ ಹೇಗೆ ನಾವು ರಿಸರ್ಚ್ ಮಾಡ್ತಾ ಇದೀವಿ ಅಂತ ನಾನು ಇವಾಗ ನೋಡು. ನನ್ನ ಒಂದು ತಲೆಯಲ್ಲಿ ಒಂದು ವಿಚಾರ ಏನಪ್ಪ, ಭಂಡಾರಿ ಹೋದ್ರಿ ಒಂದು ಅರ್ವಿ, ಟಿ ಶರ್ಟ್ ಮತ್ತೆ ಪ್ಯಾಂಟು ಮತ್ತೆ ಒಂದು ಡಿಫ್ರೆಂಟ್ ಆಗಿ ಹೊಳೆದು ಮತ್ತೆ ತಯಾರು ಮಾಡುತ್ತೆ. ಓಕೆ, ಒಂದು ಕಂಪನಿ ಇದೆ, ಮತ್ತೆ ಹೊಳೆದು ಕೆಲಸ ಹೊಸ ಒಂದು ಪ್ರಾಡಕ್ಟ್ ತಯಾರು ಮಾಡೋದಕ್ಕೆ ಒಂದು ಟಿ ಶರ್ಟ್ ಆಗಲಿ, ಅಂಗಿ ಆಗಲಿ, ಮತ್ತೆ ಒಂದು ಯಾವುದೇ ಒಂದು ಡಿಫ್ರೆಂಟ್ ಸ್ಟೈಲಿಶ್ ಮತ್ತೆ ಏನಾದರೂ ಮಾಡೋದಕ್ಕೆ ಇದು ಎಕ್ಸ್ಪೋಸ್ ಮಾಡುತ್ತೆ. ಓಕೆ, ನಾವು ನೋಡಬೇಕಾಗಿದ್ದು ಏನಪ್ಪ ಅಂದರೆ ನೋಡಿ, ಒಂದು ವೀಕ್ನಲ್ಲಿ ರಿಟರ್ನ್ ಎಷ್ಟು ಕೊಟ್ಟಿದೆ, 25% -8% ಮೈನಸ್ಸು. 1 ಇಯರ್ ನೋಡೋಣ. 1 ಇಯರ್ನಲ್ಲಿ ₹3.25 ಅಂದರೆ 82% ರಿಟರ್ನ್ ಕೊಟ್ಟಿದೆ. ಓಕೆ, ಕಂಪ್ನಿ 1 ವರ್ಷದ ಮೇಲೆ ಏನಿದೆ ಚಲೋ ಮಾಡ್ತಾ ಇದೆ ಅಂತ ನಾವು ನೋಡ್ಬೋದು, ಮತ್ತು ಗ್ರೋನು ಕೂಡ ಆಗ್ತಾ ಇದೆ ಅಂತ ನೋಡ್ಬೋದು. ನಾವು 5 ವರ್ಷದ ನೋಡಕ್ಕೆ ಕೂತ್ರಪ್ಪ ಅಂದ್ರೆ, ₹1 ಕಂಪ್ನಿ ಓಪನ್ ಆಗಿದೆ. ₹1 ಇತ್ತು ಅವಾಗ, 5 ವರ್ಷ ಹಿಂದೆ ಏನಿದೆ 2019ನಲ್ಲಿ ₹1 ಇತ್ತು. ₹1 ಇದು ಗ್ರೋ ಆಗಿದೆ, ಇವಾಗ ₹7.20 ಗ್ರೋ ಆಗ್ತಾ ಇದೆಯಲ್ಲ, ಗ್ರೋ ಆಗ್ತಾ ಇದೆ. ಓಕೆ, ಗ್ರೋ 5 ವರ್ಷದ ನೋಡಿ ಕೆಲಸ ಮಾಡಕ್ ಹೋಗ್ಬೇಡ, ಯಾಕಂದ್ರೆ ಇದು ಚಾರ್ಟ್ ಏನಿದೆ ಹಿಂದಿ ತೋರಿಸ್ತಾ ಇದೆ, ಮುಂದಿನ ತೋರಿಸ್ತಾ ಇಲ್ಲ ಕತಿ. ಓಕೆ, ಮುಂದಿಂದು ಜಾತಕ ನಮಗೆ ಹೇಳ್ತಾ ಇಲ್ಲ, ಇದು ಹಿಂದಿಂದು ಜಾತಕ ಹೇಳ್ತಾ ಇದೆ. ಓಕೆ, ಮುಂದಿನ ಜಾತಕ ಏನಿದೆ ನಮ್ಮ ತಲೆಯಲ್ಲಿ ಇರಬೇಕು, ನಾವು ವಿಚಾರ ಮಾಡಬೇಕು ಕಂಪ್ನಿ ಗ್ರೋ ಆಗತ್ತೋ ಇಲ್ಲ ಅಂತೇಳಿ. ಅವಾಗ ಏನೈತೆ ಮೇಜರ್ ತಗೊಂಡು ನಾವು ಒಂದು ಇನ್ವೆಸ್ಟ್ ಮಾಡಿರಪ್ಪ, ನಮ್ಮ ರಿಟರ್ನ್ಗೆ ನಮ್ಮ ರೊಕ್ಕಕ್ಕೆ ನಮ್ಮ ಒಂದು ರೊಕ್ಕ ಮತ್ತು ನಮ್ಮ ರಿಟರ್ನ್ ಬಂದೇ ಬರುತ್ತೆ. ಓಕೆ ಓಕೆ ಇದು ಆದಮೇಲೆ ನಾವು ಫಂಡಮೆಂಟಲಿ ನಾವು ಹೇಗೆ ಇಲ್ಲೇ ಸರ್ಚ್ ಮಾಡ್ತಾ ಇದ್ದೀವಿ ನೋಡಿ. ಇವಾಗ ಕೆಳಗಡೆ ಹೋದಾಗ ನಮಗೆ ಫಂಡಮೆಂಟಲಿ ಬಂತು. ಕಂಪ್ನಿ ಫಂಡಮೆಂಟಲಿ ಎಲ್ಲ ಕೊಡುತ್ತೆ. ಮಾರ್ಕೆಟ್ ಕ್ಯಾಪು 173 ಕರೋಡ್ ಇದೆ. ಓಕೆ, ಕಂಪ್ನಿಯಲ್ಲಿ ಮಾರ್ಕೆಟ್ ಕ್ಯಾಪು 173 ಕರೋಡ್ ಇದೆ. ROE ಕಂಪ್ನಿ ಎಷ್ಟು ಹಣ ಗಳಿಸ್ತಾ ಇದೆ, 6% ಗಳಿಸ್ತಾ ಇದೆ. ಓಕೆ, 6% ಗಳಿಸ್ತಾ. ಡಿವಿಡೆಂಡ್ ಕೊಡ್ತಾ ಇದೆಯಾ? ಡಿವಿಡೆಂಡ್ ಇನ್ನ ಕೊಟ್ಟಿಲ್ಲ. ಓಕೆ, ಮುಂದೆ ಕೊಡತ್ತೆ ಅನ್ನೋದು ನನಗೆ ಐತ್ರಿ. ಓಕೆ, ಬುಕ್ ವ್ಯಾಲ್ಯೂ ನೋಡ್ರಿ 6 ಪಾಯಿಂಟ್ ಇದೆ. ಓಕೆ, 6.15 ಬುಕ್ ವ್ಯಾಲ್ಯೂ ಇದೆ, ಮತ್ತೆ ಫೇಸ್ ವ್ಯಾಲ್ಯೂ 1 ಅಂತ ಇದೆ. ಡೆಪ್ಟ್ ಫ್ರೀ ನೋಡಿ, ಡೆಪ್ಟ್ ಮತ್ತೆ 22 ಕರೋಡ್ ಡೆಪ್ಟ್ ಇದೆ ಕಂಪ್ನಿಗೆ. ಓಕೆ, ಡೆಪ್ಟ್ ಇರಬಾರ್ದು ಕಂಪ್ನಿಯಲ್ಲಿ. ಡೆಪ್ಟ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ನಮ್ಮ ಒಂದು ಕಂಪ್ನಿ ಚಲೋ ಇದೆ ಅಂತ ನಾವು ಹೇಳ್ಬೋದು. ಓಕೆ, ನಮಗೆ
ಇದು ಒಂದು ಕೂಡ ನಾವು ಮೆಜರ್ ಮಾಡ್ಕೋಬೇಕು. ಇನ್ನೊಂದು ಸೇಲ್ಸ್ ಆಗ್ತಾ ಇದೆ ಇಲ್ಲ ನೋಡ್ಬೇಕು, ಗ್ರೋತ್ ಆಗ್ತಾ ಇದೆ ಅಂತ ನೋಡ್ಬೇಕು, ಮತ್ತೆ ಪ್ರಾಫಿಟ್ ಗ್ರೋತ್ ಆಗ್ತಾ ಇದೆ ಅಂತ ನೋಡ್ಕೋಬೇಕು. ಬನ್ನಿ ಫೈನಾನ್ಸ್ ನಲ್ಲಿ ಇಲ್ಲಿ ನೋಡೋಣ ನಾವು ಇವಾಗ. ಓಕೆ, ಇಲ್ಲಿ ನೋಡಿ ಫೈನಾನ್ಸ್ ರೆವೆನ್ಯೂ ನೋಡಿ 2024 89 ಕರೋಡ್ ಆಗಿದೆ. 2023 60 ಕರೋಡ್ ಆಗಿದೆ. ಗ್ರೋತ್ ಆಗಿತ್ತು ಇಲ್ಲೋ. ಓಕೆ, ಸೆಪ್ಟೆಂಬರ್ 23 2023 64 ಮಾಡಿತ್ತು. 2023 ಅದು 4 ಮೈನಸ್ ಆಗಿತ್ತು. ಇವಾಗ ಮತ್ತೆ ಎಕ್ದಮ್ 2024 ಇದೇ ವಾರದಲ್ಲಿ ಇದೇ ಇಯರ್ ನಲ್ಲಿ 89 ಕರೋಡ್ ಮಾಡಿದೆ. ಓಕೆ, ಇದು ಗ್ರೋ ಆಗ್ತಾ ಇದೆ ಅಂತ ನಮಗೆ ಒಂದು ತಲೆಯಲ್ಲಿ ಮೇಜರ್ ಪಾಯಿಂಟ್ ಕ್ಯಾಲ್ಕುಲೇಷನ್. ಓಕೆ, ಪ್ರಾಫಿಟ್ ಕೂಡ ನೋಡೋಣ. ನೋಡಿ 1 ಕರೋಡು ಮತ್ತೆ 2 ಕರೋಡೆ ಕಂಪ್ನಿಯಲ್ಲಿ ಪ್ರಾಫಿಟ್ ಇದೆ. 4 ತಿಂಗಳು 1 ವರ್ಷದ ಹಿಂದೆ ನೋಡ್ತಾ ಇದೀವಿ. ಓಕೆ, 1 ವರ್ಷದ ಮತ್ತೆ 5 ವರ್ಷದ ಬರೀ 2 ಪ್ರಾಫಿಟ್ ಇದೆ, 2 ಕರೋಡು ಪ್ರಾಫಿಟ್ ಇದೆ. ಓಕೆ, ಅದೇ ಮೇಜರ್ ಪಾಯಿಂಟ್. ನಾವು ಇದು ಗ್ರೋತ್ ಆಗ್ತಾ ಇರಬೇಕು ಅಂದ್ರೆ ಏನಿದೆ, ನಮ್ಮ ಒಂದು ಕಂಪ್ನಿಯ ಪ್ರೈಸ್ ಏನತ್ತೆ ಇನ್ಕ್ರೀಸ್ ಆಗುತ್ತೆ. ನಾವು ಇನ್ವೆಸ್ಟ್ ಮಾಡಿರ್ತೀರ ಅದು ನಮಗೆ ರಿಟರ್ನ್ ಕೊಡುತ್ತೆ. ಇಲ್ಲಾಂದ್ರೆ ಅದು ಬರೀ ಅಷ್ಟೇ 2 ಕರೋಡ್ ಕೊಡ್ತಾ ಇದೆ, ಇವತ್ತು 2 ಕರೋಡ್ ಕೊಡ್ತಾ ಇದೆ, ನಾಳೆ 1 ಕರೋಡ್ ಕೊಡ್ಬೋದು, ಹಿಂಗಾಗ್ಬಿಡುತ್ತೆ. ಅದಕ್ಕೆ ಏನಿದೆ, ಇವಾಗ 2 ಕರೋಡ್ ಇದೆಲ್ಲ ಮುಂದೆ ಮತ್ತೆ ಕ್ವಾರ್ಟರ್ ರಿಸಲ್ಟ್ ನಲ್ಲಿ 3 ತೋರಿಸ್ಬೇಕು, 4 ತೋರಿಸ್ಬೇಕು, 5 ತೋರಿಸ್ಬೇಕು. ಜಾಸ್ತಿ ಒಂದು ರಿಟರ್ನ್ ತೋರಿಸಿದ್ರಪ್ಪ ಅಂದ್ರೆ ನಮಗೆ ಏನೋ ಒಂದು ಸೇಲ್ಸ್ ಗ್ರೋತ್ ಆಗ್ತಾ ಇದೆ ಅಂತ ನಮಗೆ ಒಂದು ಶಕ್ತಿ ಬರುತ್ತೆ. ಒಂದು ಕಂಪ್ನಿ ಗ್ರೋತ್ ಆಗ್ತಾ ಇದೆ ಅಂತ ಒಂದು ವಿಚಾರ ಬರುತ್ತೆ. ಅವಾಗ ಏನಿದೆ, ನಾವು ಮತ್ತೆ ಕೂಡ ಇನ್ವೆಸ್ಟ್ ಮಾಡ್ಬೋದು. ಓಕೆ, SIP ತರ ಒಂದು ಮತ್ತೆ ಇನ್ವೆಸ್ಟ್ ಮಾಡ್ಬೋದು. ಇವಾಗ 10,000 ರೂಪಾಯಿ ಆಗಿವೆ, ನಾಳೆ ಚಲೋ ಕಂಪ್ನಿ ಮಾಡ್ತಿದ್ದೆ ಮತ್ತೆ ಇನ್ನೂ 10,000 ಹಾಕ್ಬೋದು. ಓಕೆ, ಇಲ್ಲೇ ನೋಡಿ ನೆಟ್ ಪ್ರಾಫಿಟ್ ಇಯರ್ ಬೈಸ್. ಓಕೆ, ಇಯರ್ 1 ವರ್ಷದ್ದು 2023 ಇದೆ. 2024 ಇನ್ನ ಕ್ವಾರ್ಟರ್ ತೋರಿಸೇ ಇಲ್ಲ ಅದು. ಓಕೆ, 1 ಇಯರ್ ಏನೇ ತೋರಿಸೇ ಇಲ್ಲ. ಈ 87 ಕರೋಡ್ ಆಗಿದೆ. ಓಕೆ, 2022 2 ವರ್ಷ 82 ನೆಟ್ ಪ್ರಾಫಿಟ್ ಈಗ 82 ಆಗಿದೆ. 82ರಿಂದ 23ಗೆ 87 ಬಂದಿದೆ. ಈ ವರ್ಷದ ದಿನ ತೋರಿಸಿಲ್ಲ. ಓಕೆ, ಇದು ಆದ್ಮೇಲೆ ಇದು ಕಂಪ್ನಿ ಹೆಸರು ಮತ್ತೆ ಇಲ್ಲಿ ಎಲ್ಲ ಕಂಪ್ನಿ ಏನಿದೆ ಎಲ್ಲ ಬಂಡಾರಿ ಹೋದರೆ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನಾವು ಮೇಜರ್ ಪಾಯಿಂಟ್ ನೋಡಬೇಕು. ರಿಟೇಲ್ ಇನ್ವೆಸ್ಟರ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ನಮ್ಮ ಇಂಡಿಯಾದಲ್ಲಿ ರಿಟೇಲ್ ಇನ್ವೆಸ್ಟರ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ವರ್ಷದಿಂದ ಹೋಲ್ಡ್ ಮಾಡ್ತಿದ್ದಾರೆ ಅಂತ ನಾವು ನೋಡ್ಬೋದು. ಮತ್ತೆ ಪ್ರಮೋಟರ್ಸ್ ಅಂದ್ರೆ ಅವ್ರು ಕಂಪ್ನಿಯಲ್ಲಿ ಕೆಲಸ ಮಾಡ್ತೋರಲ್ಲ, ಅವರಿಗೆ ಪಕ್ಕ ಗೊತ್ತಿರುತ್ತೆ ಕಂಪ್ನಿ ಎಷ್ಟು ಚಲೋ ಇದೆ ಎಷ್ಟು ಇಲ್ಲ ಅಂತೇಳಿ. ಅದ್ರ ಮೇಲೆ ಇಲ್ಲಿ ಒಂದು ಅವರು ಇನ್ವೆಸ್ಟ್ ಮಾಡಿರ್ತಾರೆ. ಓಕೆ, ಕಂಪ್ನಿ ಒಳಗಿದ್ದವರೇ ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಅವರಿಗೆ ನಾವು ಅಂತೀವಿ ಪ್ರಮೋಟರ್ ಅಂತೇಳಿ. ಓಕೆ, ಇಲ್ಲಿ ನಾವು ನೋಡ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ಡಿಸೆಂಬರ್ 23. ಓಕೆ, ಇಲ್ಲಿಂದ ನಾವು ಡಿಸೆಂಬರ್ 23 ರಿಟೇಲ್ ಇನ್ವೆಸ್ಟರ್ 72-37% ಇದ್ದಾರೆ. ಪ್ರಮೋಟರ್ 27-63% ಇದ್ದಾರೆ. ಇಲ್ಲಿ ನಾವು ಇವಾಗ ಜನವರಿ 24 ನೋಡಿದ್ರೆ ಪ್ರಮೋಟರ್ ಕಮ್ಮಿ ಆದ್ರು, ಪ್ರಮೋಟರ್ ಅಷ್ಟೇ ಇದ್ದಾರೆ. ಆದ್ರೆ ಇಲ್ಲಿ ಮೇಜರ್ ಪಾಯಿಂಟ್ ಏನಂದ್ರೆ ಅಮೆರಿಕನ್ ಇನ್ವೆಸ್ಟ್ ಮಾಡಿದ್ರು ಕಾಣುತ್ತೆ. ಅಮೆರಿಕನ್ ಕೂಡ 1% ಅಕ್ಟೋಬರ್ 2023 1% ಅಮೆರಿಕರು ಇನ್ವೆಸ್ಟ್ ಮಾಡಿದ್ರು. ಅಮೆರಿಕರಿಗೆ ಪಕ್ಕ ಗೊತ್ತಿಲ್ಲ ಈ ಕಂಪ್ನಿ ಬಹಳ ಮಸ್ತ್ ಇದೆ, ಇದು ಗ್ರೋ ಆಗ್ತಾ ಇದೆ ಮುಂದೆ ಅಂತೇಳಿ. ಇವಾಗ ಏನಾಗಿದೆ ಅಂದ್ರೆ ಜನವರಿ 2024 ಅವರು 1% ಕೂಡ ತಕೊಂಡ್ಬಿಟ್ರು. ಅಮೆರಿಕರಿಗೆ ಗೊತ್ತಾಗಿದೆ, ಅದಕ್ಕೆ ಏನಿದೆ ಅವರು ಆ 1% ಕೂಡ ತಕೊಂಡ್ಬಿಟ್ರು. ಪ್ರಮೋಟರ್ಗೆ ಅವ್ರ ತಲೆ ಬಹಳ ತುಡುಕಿರುತ್ತೆ. ಅವಾಗ ಏನಿರುತ್ತೆ ಅವ್ರು ತಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಮೇಜರ್ ಪಾಯಿಂಟ್ ಇರೋದು ಎಲ್ಲ ನಮಗ ಒಂದು ಸಿಗ್ನಲ್ ಕೊಡುತ್ತೆ. ಆದ್ರೆ ನಮ್ಮ ಒಂದು ಸ್ಟಡಿ ಇರುತ್ತಲ್ಲ ಅದು ಮೇನ್. ಈ ಪ್ರಮೋಟರ್ ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ, ಮತ್ತೆ ಇವತ್ತು ಬಂದಿರ್ತಾರೆ, ಮತ್ತೆ ಅವಾಗ ಬಂದ್ರೆ ಬರ್ಬೋದು, ಮತ್ತೆ ಅಮೆರಿಕರು ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಇವಾಗೂ ಬರ್ಬೋದು, ಮತ್ತೆ ಅವಾಗ ಹೋಗ್ಬೋದು, ಮತ್ತೆ ಅವಾಗಿಂದ ಇವಾಗ ಓಡ್ ಮಾಡ್ಬೋದು. ಎಲ್ಲ ಡಬಲ್ ಆಗ್ಬಿಡುತ್ತೆ ತಲೆ ಭಗ್ಗನಂತ. ಅದೆಲ್ಲ ಏನಿದೆ ಬರೀ ಒಂದು ನಮ್ಮ ತಲೆಯ ಒಂದು ಕ್ಯಾಲ್ಕುಲೇಷನ್ ಇದಾರೆ ಇಲ್ಲ. ನಾವು ಎಲ್ಲ ಒಂದು ಸ್ಟಡಿ ಪೇಪರ್ಸ್ ನಾವು ಈಗ ಹೇಳ್ತಾ ಇದೀವಿ. ಓಕೆ, ಇದೆಲ್ಲ ನಮಗೆ ಒಂದು ಕ್ಲೂ ಕೊಡತ್ತಾರೆ. ಹಿಂಗತೆ ಐದು ಕಂಪ್ನಿ ಹಿಂಗತೆ ಆಗತ್ತೆ ಅಂತೇಳಿ. ಇಲ್ಲೇ ಕುಂತ್ಕೊಂಡು ಅಲ್ಲಿಂದ ಹೋಗಿ ನಾವೆಲ್ಲ ಸರ್ಚ್ ಆಗಲ್ಲ. ಇಲ್ಲೇ ಕುಂತು ನಾವು ಎಲ್ಲ ನಾವು ನೋಡ್ಬೇಕು. ಪ್ರಮೋಟರ್ ಅದಾವ ಇಲ್ಲ ಎಷ್ಟು ಇನ್ಕ್ರೀಸ್ ಆಗ್ಯಾವ ಏನಿಲ್ಲ. ತಿಂಗಳ ಮತ್ತೆ ಕ್ವಾರ್ಟರ್ ಬರುತ್ತೆ, ವರ್ಷ ಒಂದು ಕ್ವಾರ್ಟರ್ ಬರುತ್ತೆ, ಅವೆಲ್ಲ ನೋಡ್ಕೊಂತಿರ್ಬೇಕು. ಅವಾಗ ಏನಿದೆ ಒಂದು ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾವು ಒಳ್ಳೆ ಹುಡುಗರು ಅಂತೇಳಿ ಒಂದು ಹೆಸರು ಬರುತ್ತೆ. ಇಲ್ಲಾಂದ್ರೆ ಮೈನಸ್ ಹಾಕೊಂಡು ಹೋಗುತ್ತೆ. ಹುಚ್ಚಿದ್ದಂಗೆ ನೀನು ಎಲ್ಲ ಮೈನಸ್ ಹಾಕೊಂಡು ಹೋಗುತ್ತೆ ಅಂತೇಳಿ ಒಂದು ಅರ್ಥ. ರಿಟರ್ನ್ ಬಂದ್ರೆ ನೀ ಸಾನೇ ಇದೆ ಅಂತೇಳಿ, ರಿಟರ್ನ್ ಬಂದಿಲ್ಲ ಅಂದ್ರೆ ನೀವು ಹುಚ್ಚದೆ ಅಂತೇಳಿ ಅಂತ 1% ಒಂದು ನಮ್ಮ ಒಂದು ರಿಟರ್ನ್ ಹೇಳತ್ತೆ. ಓಕೆ, ಕರೆಕ್ಟ್ ಹೇಳ್ತಾ ಇದೆ ನಾನು. ರಿಟರ್ನೇ ಹೇಳತ್ತೆ, ನಿನಗೆ ರಿಟರ್ನ್ ಬಂದ್ರೆ ನೀ ಸಾನೇ ಇದೆ, ನೀ ರಿಟರ್ನ್ ತೊಗೊಂಡಿಲ್ಲ ಅಂದ್ರೆ ನೀವು ಹುಚ್ಚದೆ ಅಂತೇಳಿ ಒಂದು ರಿಟರ್ನ್ ನಮಗೆ ಒಂದು ಮಾತಾಡುತ್ತೆ. ಓಕೆ, ಇದಾದ್ಮೇಲೆ ನ್ಯೂಸ್ ಅಂತ ನೋಡ್ರಿ. ಕಂಪ್ನಿಗೆ ನ್ಯೂಸ್ ಚಲೋ ಬಂದಿರುತ್ತೆ. ಇವತ್ತಿಲ್ಲ ನಾಳೆ ಕಂಪ್ನಿ ಏನಾದರೂ ಕಂಪ್ನಿಯಲ್ಲಿ ಹೊರಗಿಂದ ಏನಾದರೂ ಆರ್ಡರ್ ಬಂದಿರತ್ತೆ, 100 ಕರೋಡು ಮತ್ತೆ 200 ಕರೋಡು ಆ ಥರ ಒಂದು ಆರ್ಡರ್ ಬಂದ್ರಪ್ಪ ಅಂತ ತಿಳ್ಕೊಳ್ಳಿ. ಕಂಪ್ನಿ ಒಂದು ನ್ಯೂಸ್ ಇಂದ ನಾವು ಮತ್ತೆ ಪ್ರೈಸ್ ಗ್ರೋ ಆಗುತ್ತೆ.
ಓಕೆ, ಒಂದು ನ್ಯೂಸಿಂದ ಬರೀ ಕಂಪ್ನಿ ಪ್ರೈಸ್ ಗ್ರೋ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಇನ್ವೆಸ್ಟ್ ಮಾಡೋದು ಚಾಲು ಮಾಡಿಬಿಡ್ತಾರೆ, ಪ್ರಮೋಟರು ಇನ್ವೆಸ್ಟ್ ಮಾಡೋದು ಚಾಲು ಮಾಡಿಬಿಡ್ತಾರೆ, ಮತ್ತೆ ಫಾರಿನರು ಮತ್ತೆ ಯಾವ್ದಾದ್ರು ಕಂಪ್ನಿ ಮತ್ತೆ ಯಾರಾದರೂ ಇನ್ವೆಸ್ಟ್ ಮಾಡೋಕೆ ಚಾಲು ಮಾಡಿಬಿಡ್ತಾರೆ. ಈ ತರ ಒಂದು ಏನಿದೆ ಮತ್ತೆ ಪ್ರೈಸು ಇನ್ಕ್ರೀಸ್ ಆಗ್ಬಿಡುತ್ತೆ. ಓಕೆ, ಇನ್ಕ್ರೀಸ್ ಆದ್ಮೇಲೆ ಮತ್ತೆ ನಮ್ಮ ಒಂದು ರಿಟರ್ನ್ ನಾವೇನು ಇನ್ವೆಸ್ಟ್ ಮಾಡಿ ಹೋಲ್ಡ್ ಮಾಡ್ತೀವಿ 1 ವರ್ಷ 2 ವರ್ಷ 3 ವರ್ಷ ಏನೋ ಹೋಲ್ಡ್ ಮಾಡ್ತಿದ್ಲ ಅದೇ ನಮಗೆ ರಿಟರ್ನ್ ಕೊಡುತ್ತೆ. ಲಾಂಗ್ ಟರ್ಮ್ ರಿಟರ್ನ್ ಅಂತ ಇದೇ ಹೇಳ್ಬೋದು ನಾವು. ಓಕೆ, ಇಲ್ಲಿ ನೋಡಿ ಭಂಡಾರಿ ಹೋದ್ರಿ ಇವಾಗ ಮೀಟಿಂಗ್ ಮಾಡ್ತಾ ಇದ್ದೀವಿ, ಬ್ರ್ಯಾಂಡ್ ಮೀಟಿಂಗ್ ಡೇಟ್ 29 ಮಾರ್ಚ್ 2024 ಇದೆ. ಓಕೆ, ಇದು ಆಗಿತ್ತು ಏನೋ ಮೀಟಿಂಗ್ ಮಾಡ್ತಾ ಇದೆ. ಇಲ್ಲಿ ನಾವು ಡಿವಿಡೆಂಟ್ ನೋಡ್ಬೋದು, ಮತ್ತೆ ಡಿವಿಡೆಂಟ್ ಮತ್ತೆ ಬೋನಸ್ ನೋಡ್ಬೋದು, ರಿಟರ್ನ್ಸ್ ಸ್ಲಿಪ್ ನಾವು ನೋಡ್ಬೋದು, ಮತ್ತೆ ರೈಟ್ ಇಶ್ಯೂ ನೋಡ್ಬೋದು. ಓಕೆ, ಡಿವಿಡೆಂಟ್ ನಾವು ನೋಡೋಣ ಇವಾಗ ಕಂಪ್ನಿ ಕೊಡ್ತಾ ಇದೆ ಇಲ್ಲ ಅಂತೇಳಿ. ಬನ್ನಿ ಹಾಗಾದ್ರೆ ಡಿವಿಡೆಂಟ್ ಇವಾಗ ಕಂಪ್ನಿ ನಮಗೆ ಕೊಡ್ತಾ ಇದೆ. ಓಕೆ, ಡಿವಿಡೆಂಟ್ ಬಗ್ಗೆನೂ ಕೂಡ ಒಂದು ನೆಕ್ಸ್ಟ್ ವಿಡಿಯೋನ ಮಾಡಿರುತ್ತೆ, ಅದನ್ನು ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕಂತ ಕೂಡ ನೋಡ್ತೀನಿ. ಮತ್ತೆ ರೈಟ್ ಇಶ್ಯೂನು ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ನಮ್ಮ ಒಂದು ಶೇರ್ ಇದ್ರೆ, ಓಕೆ, ನಮ್ಮ ಒಂದು ಶೇರ್ಸ್ ಇದ್ರೆ ಹೇಗೆ ರಿಟರ್ನ್ ಮಾಡ್ಬೇಕಂತಾನು ಹೇಳ್ತೀನಿ. ಕಂಪ್ನಿ ಡೇಟ್ ತೆಗಿತೈತ್ರಿ, ಆ ಡೇಟ್ ಒಳಗಡೆ ನಾವು ಬೈ ಮಾಡ್ಕೊಂಡಿದ್ರೆ ನಮಗೆ ಡಿವಿಡೆಂಟ್ ಮತ್ತೆ ಸ್ಲಿಪ್ ಮತ್ತೆ ಬೋನಸ್ ಮತ್ತೆ ರೈಟ್ಸ್ 3-4 ಥರ ಅದಾವ. ಅವೇನು ದೊಡ್ಡ ರೊಕ್ಕ ಕೊಡೋದಿಲ್ರಿ, ಏನು ನಮ್ಮ ಒಂದು ದೊಡ್ಡ ಅಮೌಂಟ್ ಇದ್ರೆ ಅವಾಗ ಏನಿದೆ ಅವಾಗ ದೊಡ್ಡ ರೊಕ್ಕ ಕೊಡುತ್ತೆ, ಅಲ್ಲಿವರೆಗೂ ದೊಡ್ಡ ರೊಕ್ಕ ಕೊಡೋದಿಲ್ಲ. ಓಕೆ, ಅದು ಸುಮ್ಮನೆ ಹೆಸರಿಗೆ ಡಿವಿಡೆಂಟ್ ಕಂಪ್ನಿಗೆ ಗ್ರೋ ಆಗಿರುತ್ತೆ, ಚಲೋ ಹೆಸರು ಬಂದಿರುತ್ತೆ, ಕಂಪ್ನಿ ಮಾಲೀಕ ಭಾಳ ಖುಷಿಯಾಗಿರ್ತಾನೆ, ಅವಾಗ ಏನೈತಿ ಡಿವಿಡೆಂಟ್ ಕೊಡ್ತಾರೆ. ಓಕೆ, ಇಲ್ಲಿ ನಮಗೆ ನೋಡಬೇಕಾಗಿದ್ದು ಇವಾಗ ಡಿವಿಡೆಂಟ್ 28 ಮೇ 2024. ಓಕೆ, 0.01% ಏನಿದೆ ನಮಗೆ ಡಿವಿಡೆಂಟ್ ಕೊಡ್ತಾ ಇದೆ. ಓಕೆ, 0.1000 ಶೇರ್ ಇದ್ರಪ್ಪ ಅಂತ ತಿಳ್ಕೊಳ್ಳಿ. 1000 ಶೇರ್ ಇದ್ದಪ್ಪ ಅಂದರೆ ನಮಗೆ ಎಷ್ಟು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡೋಣ. ಇವಾಗ ನನಗೆ 1000 ಶೇರ್ ನಾನು ತೊಗೊಂಡಿವಿ, 7,000 ರೂಪಾಯಿ ಕೊಟ್ಟು 1000 ಶೇರನ್ನು ನಾವು ಬಾಯ್ ಮಾಡಿ ಹೋಲ್ಡ್ ಮಾಡಿದ್ದೀವಿ. 0.01% ಏನಿದೆ 10 ರೂಪಾಯಿ ಡಿವಿಡೆಂಟ್ ಡೈರೆಕ್ಟ್ ಬ್ಯಾಂಕ್ನಲ್ಲಿ ಬಂದು ಬೀಳುತ್ತೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಮಾಡ್ಬಿಡ್ತೀನಿ ಕ್ಲಿಯರಿಟಿ. ಇವಾಗ ಏನಿದೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಓಕೆ, ಇನ್ವೆಸ್ಟ್ ಮಾಡೋದು ಹೇಗೆ ಬನ್ನಿ ಹಾಗಾದರೆ. ನಾವು ಫಸ್ಟು ಇನ್ವೆಸ್ಟ್ ಮಾಡಬೇಕಂದ್ರೆ ನಮ್ಮ ಗ್ರೋ ಆ್ಯಪ್ನಲ್ಲಿ ರೊಕ್ಕ ಇರಬೇಕು. ಓಕೆ, ರೊಕ್ಕ ಇರಬೇಕಂದ್ರೆ ನಮ್ಮ ಒಂದು ಬ್ಯಾಲೆನ್ಸ್ನಲ್ಲಿ ಹೋಗಿ ನಾವು 1,000 ರೂಪಾಯಿನ ಆ್ಯಡ್ ಮಾಡೋಣ. ಓಕೆ, ಆ್ಯಡ್ ಮಾಡೋಣ, ವಿಡ್ರಾಲ್ ಆ್ಯಡ್. ಓಕೆ, 1,000 ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಪಾಸ್ವರ್ಡ್ ಹಾಕಿ ಟಡನ್ ಮಾಡ್ತಾ ಇದ್ದೀವಿ. ಟನ್ ಬಂತು ನೋಡ್ರಿ. ಇವಾಗ ನಮ್ಮ ಒಂದು ಗ್ರೋ ಆ್ಯಪಿಂದ 1,000 ರೂಪಾಯಿ ಟ್ರಾನ್ಸ್ಫರ್ ಆಯಿತು, ನಮ್ಮ ಬ್ಯಾಂಕಿಂದ ಒಂದು ಗ್ರೋ ಆ್ಯಪಿನಲ್ಲಿ 1,000 ರೂಪಾಯಿ ಟ್ರಾನ್ಸ್ಫರ್ ಆಯಿತು. ಇವಾಗ ನಾವು ಏನು ಮಾಡಬೇಕಂದ್ರೆ ಭಂಡಾರಿ ಸರ್ಚ್ ಮಾಡಬೇಕು. ಈಗೆಲ್ಲ ಸರ್ಚ್ ಮಾಡಿದ್ವಿ ನಾವು. ಓಕೆ, ಸರ್ಚ್ ಮಾಡಿದ್ವಿ, ತಿಂಗಳು ಈ ರೆವೆನ್ಯೂ ಜಾಸ್ತಿ ಆಗಿದೆ, ಮತ್ತು ಪ್ರಾಫಿಟ್ ಥರ ನೆಟ್ವರ್ಕ್ ಬರ್ತಾ ಇಲ್ಲ. ಅಯ್ಯಮ್ಮ, ನೆಟ್ವರ್ಕ್ ಬರ್ತಾ ಇಲ್ಲ. ಓಕೆ, 1,000 ನೋಡಿ. ಇವಾಗ ನಾವು ಬಾಯ್ ಮಾಡ್ತಾ ಇದ್ದೀವಿ ನೋಡಿ. ಇವಾಗ ಎಷ್ಟಿದೆ ಪ್ರೈಸು? 7.20 ರೂಪಾಯಿ ಇದೆಲ್ಲ. ಇವಾಗ ಎಷ್ಟಿದೆ ಅಷ್ಟೇ ಪ್ರೈಸಿಂದ ನಮಗೆ ಸಿಗತ್ತೆ. ಓಕೆ, ಇವಾಗ 3 ಗಂಟೆ ಮೇಲೆ ಆಯಿತು, ಮಾರ್ಕೆಟ್ ಬಂದಾಗಿರುತ್ತೆ. ನಾಳೆ 9 ಗಂಟೆ 15 ಓಪನ್ ಆಗುತ್ತೆ. ಅವಾಗೇನೈತೆ ಬಾಯ್ ಮಾಡ್ಕೊಳತ್ತೆ, ಇಲ್ಲಾಂದ್ರೆ ಸೇಲ್ ತೆಗೆದುಬಿಡುತ್ತೆ. ಅದಕ್ಕಂದ್ರೆ ಒಮ್ಮೊಮ್ಮೆ ಭಾಳ ಒತ್ತಡ ಇರುತ್ತೆ, ಅವಾಗೇನೈತಿ ಬಾಯಿ ಮ್ಯಾಗ ಹೋಗ್ತಿರತ್ತೆ ನೋಡ್ರಿ, ಆವಾಗ ಬಾಯಿ ಮಾಡ್ಕೊಳೋದಿಲ್ಲ. ಓಕೆ, ಎಲ್ಲಾನು ಡೌನ್ ಇದ್ದಾಗ ಏನಿದೆ, ಡೌನ್ ಅಂದರೆ ಮಾರ್ಕೆಟ್ನಲ್ಲಿ ಯಾರೂ ಮಂದಿರಲ್ಲ. ಮಂದಿ ನೋಡ್ರಿ, ಇವಾಗ ಒಂದು ಅಂಗಡಿಯಲ್ಲಿ ಹೋಗ್ತೀವಿ ನಾವು, ಒಂದು ಅಂಗಡಿಗೆ ಹೋದಾಗ ಎಲ್ಲರೂ ಮಾತಾಡಿದರೆ ಅವು ಗುಮಾಸ್ತರು ಎಷ್ಟು ಅಂತ ನೀವು ಮಾಲ್ ಕೊಡ್ತಾರೆ ಹೇಳ್ರಿ. ಆ ಥರ ಒಂದು ಇಲ್ಲೇ ನಾವು ಬಾಯಿ ಮಾಡ್ಕೊಂಡು ಇಟ್ಕೊಂಡಾಗ ಭಾಳ ಫ್ರೆಶರ್ ಇರಬಾರ್ದು. ಅವಾಗ ಏನಿದೆ ಬಾಯಿ ಮಾಡೋಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಓಕೆ, ಮತ್ತೆ ಕೂಡ ಈ ಚಾರ್ಟ್ ಹೇಗೆ ನಾವು ಬಾಯಿ ಮಾಡಬೇಕಂದ್ರೆ ನೋಡಿ, 1 ವರ್ಷದ ನಾವು ತೆಗಿಬೇಕು. ಇಲ್ಲಿ ನೋಡ್ರಿ, ಇವಾಗ ನಾವು 2023ನಲ್ಲಿ ಬಾಯ್ ಮಾಡ್ಕೊಂಡ್ರೆ ಸೀದಾ ಮ್ಯಾಗ ಹೋಗ್ತಿತ್ತು, ಕಲರ್ ಬರ್ತಿತ್ತು. ಓಕೆ, ಕಲರ್ ಹೋಗಿ ಮತ್ತೆ ಕಲರ್ ಬರ್ತಿತ್ತು. ಇವಾಗ ನಾವು ಹೇಗೆ ಬಾಯ್ ಮಾಡ್ಕೋಬೇಕು ನೋಡ್ರಿ. ಇವಾಗ ಎಲ್ಲಿದೆ 7:20ನಲ್ಲಿ ನೋಡಿ, ಇಲ್ಲಿಂದ ಮತ್ತೆ ಹೇಗೆ ಹಾಯ್ ಮಾಡೈತಿ, ಮತ್ತೆ ಇಲ್ಲಿಂದ ಮೇಲೆ ಹೋಗೈತಿ, ಮತ್ತೆ ಇಲ್ಲಿಂದ ಮೇಲೆ ಹೋಗೈತಿ. ನಾನು ಹೇಳ್ಬೇಕಾಗಿದೆ ಏನಪ್ಪ ಅಂದ್ರೆ 1 2 3 ಸಲ ಅದ್ರ ಕೆಳಗಡೆ ಬರೋಕ್ಕೆ ಚಾನ್ಸೇ ಕೊಲ್ಲಿಲ್ಲ, ಮತ್ತೆ ಮ್ಯಾಗ್ ಜಗ್ ಬಿಟ್ರು. ಇವಾಗ ಇಲ್ಲಿ ಏನಿದೆ ಮೇಜರ್ ಪಾಯಿಂಟ್, ನಾವು ಕರೆಕ್ಟಾಗಿ ಬಾಯ್ ಮಾಡ್ಕೊಳೋದು ಟೈಮಿಂಗ್ ಇದೆ ಅಂತೇಳಿ ಇಲ್ಲಿ ನಾವು ಬಾಯ್ ಮಾಡ್ಕೊಂಡಿದ್ರೆ ನಮ್ಮ ರಿಟರ್ನ್ ಎಷ್ಟಿದೆ ಮ್ಯಾನಸ್ ಆಗೋದಿಲ್ಲ. ಓಕೆ, ಕಂಪ್ನಿಯಲ್ಲಿ ಚಲೋ ಆದ್ರೆ ಮೇಲೆ ಹೋಗುತ್ತೆ, ಕಂಪ್ನಿಯಲ್ಲಿ ಚಲೋ ಇಲ್ಲ ಅದನ್ನು ರಿಸಲ್ಟ್ ಅದನ್ನು ಮತ್ತೆ ಹೊಡಕ್ಯಾಸ್ ಕಲರ್ ಬಂದ್ಬಿಡತ್ತೆ. ಓಕೆ, ಇವಾಗ ನಾವು 1,000ನ ಆ್ಯಡ್ ಮಾಡಿದ್ದೀವಿ. ಇಲ್ಲೇ ನಾವು 136 ಯೂನಿಟ್ ಅಂದರೆ ಶೇರ್ನ ಬಾಯ್ ಮಾಡ್ತಾ ಇದ್ದೀವಿ. ಓಕೆ, 1,000 ರೂಪಾಯಿ ಕೊಟ್ಟು 136 ಶೇರ್ನ ಬಾಯ್ ಮಾಡ್ತಾ ಇದ್ದೀವಿ. ಓಕೆ, ಬಾಯ್ ಮಾಡಿದ್ದೀವಿ ನೋಡಿ. ಅಂಗಡಿ ಮಾರ್ಕೆಟ್ ಈಸ್ ಕ್ಲೋಸ್ಡ್, ಆರ್ಡರ್ ವಿಲ್ ಬಿ ಪ್ಲೇಸ್ಡ್. ನಾಳೆ 5 ನಾಳೆ ಮತ್ತೆ ನಾಳೆ ಏನಿದೆ 9:15ಕ್ಕೆ ಇದು ಬಾಯ್ ಆಗತ್ತೆ ಅಂತ ಹೇಳ್ತಾ ಇದೆ. ಓಕೆ, ಡೀಟೇಲ್ಸ್ ಕೂಡ ಇಲ್ಲೇ ಇದೆ ನೋಡಿ, ಡೀಟೇಲ್ಸ್ ಕೂಡ ಇದೆ. ಆರ್ಡರ್ ಅಂತೂ ಇಟ್ಕೊಂಡಿದ್ದು ರೊಕ್ಕನೂ ಕಟ್ ಆಗ್ಯಾವ.
ಓಕೆ, ನೆಕ್ಸ್ಟ್ ಮತ್ತೆ ನಾವು ನೋಡಬೇಕಾಗಿದ್ದು ಏನಪ್ಪ ಅಂದರೆ ನೆಕ್ಸ್ಟ್ ನಾವು ನೋಡಬೇಕಾಗಿದ್ದು ನಿಮ್ಮ ಒಂದು ಸಪೋರ್ಟು. ಓಕೆ, ಇಲ್ಲಿ ನಾವು ನೋಡಿದ್ದೀವಿ ಮತ್ತು ಒಂದು 1000 ರೂಪಾಯಿ ನಾವು ಹೇಗೆ ಇನ್ವೆಸ್ಟ್ ಮಾಡಬೇಕು, ನಮ್ಮ ಒಂದು 1000 ರೂಪಾಯಿ ಗ್ರೋ ಆಗಬೇಕಂದ್ರೆ ಏನೆಲ್ಲ ನೋಡ್ಬೇಕಂತ, ನಾವು ಇನ್ವೆಸ್ಟ್ ಮಾಡಬೇಕಂದ್ರೆ ಏನೆಲ್ಲ ತಲೆ ಕೆರ್ಕೋಬೇಕು ಅನ್ನೋದು ನಾವು ನೋಡಿದ್ದೀವಿ. ಮತ್ತು ಇಲ್ಲಿ ಕೂತ್ಕೊಂಡು ಕಂಪ್ನಿ ಬಗ್ಗೆ ಎಲ್ಲ ಓದ್ ಕ್ಯಾಸ ನಾವು ಮತ್ತೆ ಒಂದು ಸ್ಟಡಿಯಿಂದ ಒಂದು ಇನ್ವೆಸ್ಟ್ ಮಾಡಿದ್ದೀವಿ. ಇಲ್ಲಾಂದರೆ ರಿಟರ್ನ್ ನಮಗೆ ಏನು ಹೇಳ್ತಾ ಅನ್ನೋದು ನಿಮಗೆ ಮೊದಲೇ ಹೇಳಿಬಿಟ್ಟಿದ್ದೀನಿ. ಇಲ್ಲಾಂದರೆ ರಿಟರ್ನ್ ಚಲೋ ಬಂತು, ಓಕೆ, ಚಲೋ ಬರ್ಲಿಕ್ಕಂದ್ರೆ ಡಂಗ್ ಡಿಂಗ್ ಡಿಂಗ್ ಮತ್ತೆ ಸಿಗೋಣ ಬೇರೆಯವ್ರದಲ್ಲಿ. ಇದೇ ಥರ ಒಂದು ಸಪೋರ್ಟ್ ಮಾಡ್ತಾ ಇರಿ ಮತ್ತು ಇದೇ ಥರ ಒಂದು ಡಿಫ್ರೆಂಟ್ ಎಫೆಕ್ಟ್ ವಿಡಿಯೋಗೆ ಸಿಗೋಣ ಮತ್ತೊಂದು ಅಮೇಜಿಂಗ್ ವಿಡಿಯೋದಲ್ಲಿ. ನೀವು ಮಾಡಬೇಕಾಗಿದ್ದು ಶೇರ್ ಮತ್ತು ಕಾಮೆಂಟು ಲೈಕ್ ಮಾಡಿ. ಬನ್ನಿ, ಬಾಯ್.